ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೇಸಿಗೆಯಲ್ಲಿ ನಮಗೆ ಎದುರಾಗುವ ಆರೋಗ್ಯ ಸಮಸ್ಯೆಗಳೇನು, ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರೋ ವಿಷಯ ಆಹಾರ ಕ್ರಮ. ಬೇಸಿಗೆಯಲ್ಲಿ ನಮಗೆ ಯಾವ ರೀತಿಯ ಆಹಾರ ಸೇವಿಸಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ವಿವರಣೆಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಸಿರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹೇಳ್ದಂಗೆ ಆಹಾರ ನಮ್ಮದು ಹೇಗಿರಬೇಕು ಬೇಸಿಗೆಗಾಲದಲ್ಲಿ ಅಂತಂದರೆ, ಮೇನ್ಲಿ ನಾವು ನೀರಿನ ಅಂಶ ಕರೆಕ್ಟಾಗಿ ನೋಡ್ಕೋಬೇಕು. ಪ್ರತಿ ತಾಸಲ್ಲಿ, ಪ್ರತಿ ಅವರಲ್ಲಿ ನಾವು 1 ಗ್ಲಾಸ್ ನೀರನ್ನ ಕುಡಿಬೇಕು. ಸೊ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅದಕ್ಕಿಂತ 1 ಇಂದ 1.5 ಲೀಟ್ರ್ ಜಾಸ್ತಿ ಕುಡಿಬೇಕು. ಸೊ 3 ಇಂದ 4 ಲೀಟ್ರ್ ಮಿನಿಮಮ್ ಕುಡಿಬೇಕು. ಅದ್ರ ಜೊತೆಗೆ ನಾವು ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಇತ್ತು ಅಂತಂದರೆ ಅವಾಗ ಇನ್ನೂ 1 ಲೀಟ್ರ್ ಜಾಸ್ತಿ ಕುಡಿಬೇಕು. ನಾವು ಆಚೆ ಅಡ್ಡಾಡೋದು ಅಥವಾ ವ್ಯಾಯಾಮಕ್ಕೆ ಎಕ್ಸಸೈಸಿಗೆ ಹೋಗ್ತಾ ಇದ್ದೀವಿ ಅಥವಾ ಔಟ್ಡೋರ್ ಆ್ಯಕ್ಟಿವಿಟಿ ನಮ್ಗೆ ಜಾಸ್ತಿ ಇದೆ ಬಿಸಿಲಲ್ಲಿ ಅಂತಂದರೆ ಅವಾಗ ಸ್ವಲ್ಪ ನಾವು ಜಾಸ್ತಿನೇ ಕುಡಿಬೇಕು. ಅಥವಾ ನಮ್ಮ ದರ್ಶಕರು ನಾರ್ತ್ ಕರ್ನಾಟಕದಲ್ಲಿರೋರು ಅವರಂತರೂ ಆಚೆ ಇರಲಿ ಬಿಡಲಿ 1 ಲೀಟ್ರ್ ಮಿನಿಮಮ್ ಜಾಸ್ತಿ ಕುಡಿಬೇಕಾಗುತ್ತೆ. ಸೊ ಅವ್ರು 4 ಲೀಟ್ರ್ ಮಿನಿಮಮ್ ಜಾಸ್ತಿ ಕುಡಿಬೇಕು. ಸೊ ಕುಡಿಲಾರ್ದ್ರೆ ಏನಾಗುತ್ತೆ ಅಂತಂದರೆ, ನಾವು ಇತ್ತೀಚೆಗೆ ತುಂಬ ನಾವು ಡಿಹೈಡ್ರೇಷನ್ ಅಂತೂ ಇರೋದೆ. ಸೊ ಡಿಹೈಡ್ರೇಷನ್ ಇರಲಿ, ಚರ್ಮದ ಪ್ರಾಬ್ಲಮ್ಸ್ ಇರಲಿ, ಸೊ ನೀರು ಜಾಸ್ತಿ ಕುಡ್ದಿಲ್ಲ ಅಂದರೆ ಏನಾಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದೆಮ್ ನಾವು ಕಿಡ್ನಿ ಸ್ಟೋನ್ಸ್ ಕೇಸಸ್ ನೋಡೋದೇ ನಾವು ಸಮ್ಮರ್ ಸೀಸನಲ್ಲಿ. ಜಾಸ್ತಿ ನಾವು ಕುಡಿಯಲ್ಲ, ಪ್ಲಸ್ ಆಹಾರದರಲ್ಲಿ ನಾವು ಜಾಸ್ತಿ ನಾನ್ ವೆಜ್ ತಿಂದು ನೀರು ಜಾಸ್ತಿ ಕುಡ್ದಿಲ್ಲ ಅಂತಂದರೆ ಸ್ಟೋನ್ ಫಾರ್ಮೇಷನ್ ಬೇಗ ಆಗುತ್ತೆ. ಪ್ಲಸ್ ಯೂರಿನ್ ಇನ್ಫೆಕ್ಷನ್ ನಾವು ತೀರಾ ಜಾಸ್ತಿ ನೋಡ್ತೀವಿ. ಹೈಡ್ರೇಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬ್ಯಾಕ್ಟೀರಿಯಾ ಯೂರಿನ್ ಟ್ರ್ಯಾಕ್ಟಲ್ಲಿ ನಾರ್ಮಲ್ ಕಮೆನ್ಸಾಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಬ್ಯಾಕ್ಟೀರಿಯಾ ಸ್ವಲ್ಪ ಇದ್ದೇ ಇರುತ್ತೆ, ಬಟ್ ಅದು ಸ್ವಲ್ಪ ಕಮ್ಮಿ ಪಾಪ್ಯುಲೇಷನಲ್ಲಿ ಇರುತ್ತೆ. ನಾವು ಬೇಗ ಜಾಸ್ತಿ ನೀರು ಕುಡ್ದಿಲ್ಲ ಅಂತಂದರೆ ಅದು ಗ್ರೋ ಆಗಕ್ಕೆ ಅದಕ್ಕೆ ಟೈಮ್ ಸಿಗುತ್ತೆ, ಫ್ಲಶ್ ಆಗಲ್ಲ ಅದು. ಸೊ ಅಲ್ಲೇ ಗ್ರೋ ಆಗಿ ಯೂರಿನ್ ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಆಗ್ತವೆ. ಸೊ ನಾವಿದು ಡಯಾಬಿಟಿಕ್ ಪೇಷಂಟ್ಸ್ ಇರಲಿ ಅಥವಾ ಕೆಲವು ಸತಿ ನಾವು ಸಮ್ಮರ್ ಹಾಲಿಡೇಸ್ ಅಲ್ಲ ಅಂತ ಆಚೆ ಹೋಗ್ತೀವಿ, ನೀರು ಕುಡಿಯಲ್ಲ, ಮಾಲಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ. ಮೇನ್ಲಿ ನಾವು ವುಮೆನ್ ಪಾಪ್ಯುಲೇಷನಲ್ಲಿ ಇದನ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂತೀವಿ, ಯೂರಿನ್ ಇನ್ಫೆಕ್ಷನ್ಸ್. ಜರ್ನಿ ಮಾಡುವಾಗಲೂ ಅಷ್ಟೇ, ಬೇಡಪ್ಪ ಸವಾಸ, ಸುಮ್ಮನೆ ಯಾಕೆ ಅಂತ ಹೇಳಿ ನಾವು ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂತೀವಿ. ಅಂತ ಪೇಷಂಟ್ಸ್ ಅಲ್ಲಿ ಯಾರು ಜಾಸ್ತಿ ನೀರು ಕುಡಿಯಲ್ಲ, ಯೂರಿನ್ ಇನ್ಫೆಕ್ಷನ್ಸ್ ಇರಲಿ, ಸ್ಟೋನ್ಸ್ ಇರಲಿ, ಅಂಥವೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಯೂರಿನ್ ಇನ್ಫೆಕ್ಷನ್ ಅಂದರೆ ಅದು ಲಕ್ಷಣಗಳು ಅಂದರೆ ಇಚ್ಚಿಂಗ್ ಅಥವಾ ಉರಿನೋ? ಸೊ ಮೇನ್ಲಿ ಫಸ್ಟ್ ಏನಂತಂದರೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್, ಉರಿ ಬರುತ್ತೆ ಯೂರಿನಲ್ಲಿ. ಸೊ ಯೂರಿನ್ ಕಲರ್ ಚೇಂಜ್ ಆಗುತ್ತೆ, ಪೇನ್ ಬರುತ್ತೆ ಒಂದೊಂದು ಪೇಷಂಟ್ಸಿಗೆ, ಚಳಿ ಜ್ವರ ಬರುತ್ತೆ ಸ್ವಲ್ಪ ಸಿವಿಯರ್ ಇದ್ದರೆ. ಕೆಲವು ಸತಿ ಇದ್ದರೆ ತುಂಬಾ ಜಾಸ್ತಿ ಫೀವರ್, ಹೈ ಗ್ರೇಡ್ ಫೀವರ್ ಬಂದುಬಿಡುತ್ತೆ, ತುಂಬ ಚಳಿಯಾಗಿ ಅವರು ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಸೊ ಜಸ್ಟ್ ಒಂದು ಸಿಂಪಲ್ ಥಿಂಗ್, ನೀರು ಕುಡಿದು ಆರಾಮ್ಸೆ ಸಾರ್ಟ್ ಮಾಡೋದನ್ನ ಬಿಟ್ಟು ಆಸ್ಪತ್ರೆಗೆ ಲ್ಯಾಂಡ್ ಆಗಿಬಿಡ್ತಾರೆ. ಸೊ ಅಂಥ ಪರಿಸ್ಥಿತಿನ ಸಿಂಪಲ್ ಪ್ರಿಕಾಷನಿಂದಾನೇ ನಾವು ಸರಿ ಮಾಡಿಸ್ಬೋದು. ಸೊ ಅದ ಕಾರಣಕ್ಕೆ ನೀರು ಜಾಸ್ತಿ ಕುಡಿಯೋದ್ರಿಂದ ನಮಗೆ ಮೇಜರ್ ಪ್ರಾಬ್ಲಮ್ಸ್ ಏನು, ಒಂದು ನೀರು ಸಿಂಪಲ್ ಕುಡಿಯೋದು ಅಷ್ಟೇ. ನಾವು ಒಂದೊಂದು ಸತಿ ಲೇಜಿಯಾಗಿ ಬಿಡೋ ಕುಡಿಯೋಣ ಅಂದ್ಕೊಂಡು ಬಿಡ್ತೀವಿ, ಬಟ್ ಗೊತ್ತಾದ್ರೇ ನಮಗೆ ಈ ಪ್ರಾಬ್ಲಮ್ಸ್ ಫೇಸ್ ಆದಾಗಲೇ ಗೊತ್ತಾಗುತ್ತೆ. ಮತ್ತು ಆಲ್ಸೋ ಕೆಲವು ಸತಿ ಯಾವತ್ತೋ ಒಂದು ಸತಿ ಸ್ಟೋನ್ ಬಂದಿರುತ್ತೆ, ಸಣ್ಣವರಿದ್ದಾಗ, ಚಿಕ್ಕವರಿದ್ದಾಗ, ಒಂದು 5-6 ವರ್ಷದ ಹಿಂದೆ. ಅವ್ರಿಗೆ ಬಂದಿಲ್ಲ ಬಿಡು ಸ್ಟೋನ್ ಅಂತ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರು ಜಾಸ್ತಿ ಕುಡಿಯಲ್ಲ. ಸೊ ಅದು ಒಂದು ಥಿಯರಿ ಇದೆ, ಒನ್ಸ್ ಎ ಸ್ಟೋನ್ ಫಾರ್ಮರ್ ವಿಲ್ ಆಲ್ವೇಸ್ ಬಿ ಎ ಸ್ಟೋನ್ ಫಾರ್ಮರ್. ಸೊ ಒಂದ್ಸತಿ ಬಂದರೆ ನಿಮಗೆ ರಿಸ್ಕ್ ಇದ್ದೇ ಇರುತ್ತೆ ಅದು. ಸೊ ಅದ ಕಾರಣಕ್ಕೆ ನೀವು ಕಂಟಿನ್ಯೂ ಆಗಿ, ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ನೀರು ತುಂಬ ಜಾಸ್ತಿ ಕುಡಿಬೇಕು ಅಂಥ ಪೇಷಂಟ್ಸ್. ಆ್ಯಂಡ್ ಡಯಾಬಿಟಿಕ್ಸ್ ಇರೋರು ಸ್ವಲ್ಪ ಜಾಸ್ತಿ ಕುಡಿಬೇಕು. ಮೇನ್ ಯೂರಿನ್ ಇನ್ಫೆಕ್ಷನ್ಸ್ ಅವೆಲ್ಲ ಆಗ್ತಾವಂಥ ಪೇಷಂಟ್ಸಲ್ಲಿ. ಸೊ ಶುಗರ್ ಸ್ವಲ್ಪ ಅನ್ಕಂಟ್ರೋಲ್ಡ್ ಹೋಯಿತು ಅಂತಂದರೆ ಅವರಿಗೆ ರಿಸ್ಕ್ ಜಾಸ್ತಿ ಯೂರಿನ್ ಇನ್ಫೆಕ್ಷನ್. ಓಕೆ. ಸೊ ಅದನ್ನ ಇವಾಗ ಆಹಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮಗಿವಾಗ ಹೊರಗಡೆ ಎಲ್ಲೋ ಇದ್ದೀವಿ ಇದು ಅಂದಾಗ ರೋಡ್ ಸೈಡಲ್ಲಿ ಕಟ್ ಮಾಡಿದ ಹಣ್ಣುಗಳಿರ್ಬೋದು ಅಥವಾ ಅಲ್ಲೇ ಮಾಡಿಕೊಡ್ತಾರೆ ಜ್ಯೂಸ್ಗಳಿರ್ಬೋದು, ಅದ್ರ ಮೇಲೆ ಒಂದ್ಸಲ ಕಣ್ಣು ಹೋಗುತ್ತೆ. ಸೊ ಆ ಥರದ ಆಹಾರಗಳು ಎಷ್ಟು ಮಟ್ಟಿಗೆ ಸೇಫ್ಟಿ ಅವ್ರ ಪಾಪ ಅವ್ರದ್ದು ಕೆಲಸ ಮಾಡ್ತಿರ್ತಾರೆ. ಸೊ ನಾವು ಏನಂತಂದರೆ ಅವರಿಗೂ ಒಂದ್ಸತಿ ನಾವು ಹೋಗಿ ಮಾತಾಡಿ ಹೇಳಬೇಕು, ಅಕಸ್ಮಾತ್ ಎಷ್ಟು ಕ್ಲೀನಾಗಿ ಹೈಜೀನ್ ಆಗಿ ಮಾತಾಡ್ತಾರೆ, ಹೌಸ್ ಫ್ಲೈಸ್ ಎಷ್ಟಿದ್ದಾವೆ, ಸೊ ಅಕ್ಕಪಕ್ಕ ಇನ್ಸೆಕ್ಟ್ ಅಕ್ಕಪಕ್ಕ ಎಷ್ಟು ಕ್ಲೀನ್ ಆಗಿದೆ, ಸೊ ಎಲ್ಲ ನೋಡ್ಬೇಕು. ನಮಗೂ ರೋಡ್ ಸೈಡ್ ತಿನ್ಬೇಕಂತ ಭಾಳ ಅನಿಸುತ್ತೆ. ನಾವು ಕ್ಲಿಯರ್ಲಿ ಹೇಳಕ್ಕೆ ಬರಲ್ಲ ಅಲ್ಲಿ ತಿನ್ಬೇಡ್ರಿ ಹಾಗೆ ಹಿಂಗೆ ಅಂತ, ಬಟ್ ಅವರಿಗೂ ನೀವು ಮೀಟ್ ಆದಾಗ ಆ ಪ್ಲೇಸ್ ನೋಡಿ
ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಹೇಳಬೇಕು ಅವರಿಗೂ, ನಾವು ಈ ಥರ ಪ್ರಿಕಾಷನ್ಸ್ ಫಾಲೋ ಮಾಡಿರಿ, ಜನ ಬರ್ತಾರೆ ಅವಾಗ ಮೇನ್ ಅಂತ. ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸೆನ್ಸಿಟಿ ಇದ್ದವರು ಅವಾಯ್ಡ್ ಮಾಡಬೇಕು. ಬಟ್ ಏನಿಲ್ಲ, ಹೋಗಬೇಕಾದ್ರೆ ಸ್ವಲ್ಪ ಟೆಂಪ್ಟ್ ಆಯ್ತು ಅಂದರೆ ನಾವು ಪಾನಿಪುರಿ ತಿಂತೀವಿ, ನಾವು ಜ್ಯೂಸ್ ಕುಡಿತೀವಿ. ಬಟ್ ಏನಂದರೆ ಹೈಜೀನ್ನ ನಾವು ತಲೆಯಲ್ಲಿ ಇಟ್ಕೊಂಡೇ ಇವೆಲ್ಲ ಮಾಡಬೇಕಾಗುತ್ತೆ. ಓಕೆ, ಅದರಲ್ಲಿ ಇನ್ನೊಂದು ವಿಚಾರ ನಾವು ಬರೋದಾದರೆ, ಆದರೆ ತುಂಬ ಜನ ಕೋಲ್ಡ್ ವಾಟರ್ನ ಕುಡಿತಾರೆ ಸಮ್ಮರಲ್ಲಿ. ಸೊ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಜ್ಯೂಸ್ ಇರ್ಬೋದು, ಎಕ್ಸ್ಟ್ರಾ ಐಸ್ ಹಾಕ್ಕೊಂಡು ಕುಡಿಯುವಂಥದ್ದು, ಇದ್ರ ಬಗ್ಗೆ. ಸೊ ಏನಂದರೆ ನಾವು ರೀಪ್ಲೇಸ್ ಮಾಡಬಾರ್ದು ಯಾವತ್ತು. ಈಗ ನಾನು ಆಚೆಯಿಂದ ಬರ್ತೀನಿ, ತುಂಬಾ ಬಿಸಿಲಿ ಎಕ್ಸ್ಪ್ಲೋಸ್ ಆಗಿ ಭಾಳನೇ ತುಂಬ ಬಾಯಾರಿಕೆ, ಆ ಟೈಮಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪ್ರೇಚರ್ನ ನಾವು ಗಲ್ಪ್ ಮಾಡಬಾರ್ದು. ಫಸ್ಟ್ ನಾರ್ಮಲ್ ನೀರು ಕುಡಿದು ಆ ಡಿಹೈಡ್ರೇಷನ್ನ ಸೆಟ್ರೇಟ್ ಮಾಡಬೇಕು. ಕೋಲ್ಡ್ ಸ್ವಲ್ಪ ತಂಪಾದರೆ ಪರವಾಗಿಲ್ಲ, ಐಸ್ ಕೋಲ್ಡ್ ಕುಡಿದ್ರೆ ನಿಮಗೆ ಕ್ವಾಂಟಿಟಿನೇ ಕಡಿಮೆ ಕುಡಿತೀರ. ನಿಮಗೆ ಅನ್ಸುತ್ತೆ ಹಬ್ಬ ನಾನು ಬಾಯಾರಿಕೆ ಹೋಯ್ತು ಅಂತ, ಕುಡ್ದಿರೋದೇ ಅರ್ಧ ಗ್ಲಾಸ್ ಕುಡ್ದಿರ್ತೀರ, ನಿಮಗೆ ಬೇಕಾಗಿದ್ದು 3 ಗ್ಲಾಸ್ ಇರುತ್ತವ. ಸೊ ಅದು ಫಾಲ್ಸ್ ಇಂಪ್ರೆಷನ್ ಕೊಡುತ್ತೆ, ನಾನು ಸ್ಯಾಟಿಸ್ಫೈಡ್ ಇದ್ದೀನಿ ಅಂತ. ಬಟ್ ಆ್ಯಕ್ಚುಲಿ ನೀರು ಇಷ್ಟೇ ಹೋಗಿರುತ್ತದು. ಸೊ ಅದ ಕಾರಣಕ್ಕೆ ನೀವು ನೀರು ಜಾಸ್ತಿ ಕುಡಿಬೇಕಂದ್ರೆ ರೂಮ್ ಟೆಂಪ್ರೇಚರಲ್ಲಿದ್ದರೆ ಬೆಟರ್. ಅಥವಾ ಸ್ವಲ್ಪ ತಂಪು, ನಮಗೇನಪ್ಪ ಸ್ವಲ್ಪ ಚೆನ್ನಾಗಿ ಅನಿಸಿದರೆ ಸಾಕು. ಅದು ತೀರಾ ಐಸ್ ಕೋಲ್ಡು ಆಯಿತು, ನೀವೇನೋ ಒಂದು ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಿದ್ದೀರಾ, ಅಂಥ ಟೈಮಲ್ಲಿ ಐಸ್ ಹಾಕ್ಕೊಂಡು ಕುಡಿತಾ ಇದ್ದೀರಾ, ಅದು ಸ್ವಲ್ಪ ಅಲೋಡ್ ಇದೆ. ಬಟ್ ನಾವು ಟೋಟಲಿ ಏನಂದರೆ ಫ್ರಿಜ್ ಫುಲ್ ತುಂಬಿಟ್ಟಿರ್ತೀವಿ ನೀರಿಂದ, ಅದು ಏನಂದರೆ ಸ್ವಲ್ಪ ಮೀಡಿಯಮ್ ಕೋಲ್ಡ್ ಇದ್ದರೆ ಸಾಕು, ಜಸ್ಟ್ ಲೈಟ್ ತಂಪಾಗಿದ್ದರೆ ಸಾಕು. ಅವಾಗ ನೀವು ನೀರು ಜಾಸ್ತಿ ಕುಡಿದಿರಬೇಕು. ನೀವು ಕ್ವಾಂಟಿಟಿನ ರೀಪ್ಲೇಸ್ ಮಾಡಬಾರ್ದು ಲೋ ಟೆಂಪ್ರೇಚರಿಂದ. ಓಕೆ, ಆ್ಯಂಡ್ ಅದ್ರ ಜೊತೆ ನಾವು ಸಾಕಷ್ಟು ಜನ ನೋಡಿದ್ದೀವಿ, ನಾರ್ಮಲ್ ಟೆಂಪ್ರೇಚರ್ ವಾಟರ್ನ ಮತ್ತು ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡಿ ಕುಡಿತಾರೆ, ಅದು ಕೂಡ ಮಾಡಬಾರ್ದು ಅಂತ. ಅದು ಹೇಳ್ತೀವಿ, ಅದೇ ಎಕ್ಸ್ಟ್ರೀಮ್ ಕೋಲ್ಡ್ ಇರಬಾರ್ದು, ಎಕ್ಸ್ಟ್ರೀಮ್ ಹಾಟು ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಇದ್ದರೆ ಅವ್ರಿಗೆ ಸ್ವಲ್ಪ ಬೆಟರ್ ಇದೆ. ಜಾಸ್ತಿ ಕೋಲ್ಡ್ ಇರೋದು ವಾಟರ್ನ ಅವಾಯ್ಡ್ ಮಾಡಬೇಕು. ಅದೇ ಈ ಕೋಲ್ಡ್ ಕೆಲವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದ ಕಾರಣಕ್ಕೆ ಸೊ ಎಷ್ಟು ರೂಮ್ ಟೆಂಪ್ರೇಚರ್ಕಿಂತ ಸ್ವಲ್ಪ ಕೋಲ್ಡ್ ಇದ್ರೆ ಸಾಕು. ದಿಸ್ ಇಸ್ ದ ರೆಕಮೆಂಡೆಡ್ ಟೆಂಪ್ರೇಚರ್. ಹೌದು, ಅದರಲ್ಲೂ ಈ ಬೇಸಿಗೆಯಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಾರೆ, ನನಗೆ ಕೋಲ್ಡೇ ಬೇಕು ಅಂಥೇಳಿ. ಅಂಥವರು ದಯವಿಟ್ಟು ಗಮನಿಸಿ, ಈ ಕೋಲ್ಡ್ ಕುಡಿಯೋದ್ರಿಂದ ಗಂಟ್ಲಲ್ಲಿ ನೋವು ಶುರು ಆಗುತ್ತೆ ಮಕ್ಕಳಿಗೆ. ಆಮೇಲೆ ಈ ಕಿವಿ ಪಕ್ಕದಲ್ಲಿ ಇನ್ನೇನು ಕೆನ್ನೆ ಈ ಭಾಗದಲ್ಲಿ ಕೂಡ ಅವರಿಗೆ ಕಫ ಬ್ಲಾಕ್ ಆಗಿ ನೋವು ಬರುವಂಥದ್ದು ಸಮಸ್ಯೆಗಳು ಎದುರಾಗ್ತವೆ. ಇದರಿಂದ ಆದಷ್ಟು ಕೋಲ್ಡ್ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಹಾಗೆ ಬೇಸಿಗೆಯಲ್ಲಿ ಮೇಯ್ನಾಗಿ ನಾವು ಗಮನಿಸುವಂಥದ್ದು ನಾನ್ ವೆಜ್ ಹಾಗೂ ಮಸಾಲಯುಕ್ತ ಪದಾರ್ಥಗಳು, ಪಲಾವು, ರೈಸ್ ಬಾತ್, ಈ ಥರದಲ್ಲಿ ಹೆಚ್ಚಾಗಿ ಮಸಾಲೆಗಳನ್ನು ಬಳಸ್ತೀವಿ. ಅದನ್ನು ಬಳಸಿದಾಗಲೂ ಕೂಡ ನಮಗೆ ನೀರು ಜಾಸ್ತಿ ಬೇಕು ಅನಿಸುತ್ತೆ, ಅಥವಾ ಡಿಹೈಡ್ರೇಷನ್ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಆದಷ್ಟು ಆರೋಗ್ಯದ ಜೊತೆಗೆ ಆಹಾರವನ್ನು ಗಮನಿಸ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಮಸ್ಕಾರ.